ಹಾಯ್ ಫ್ರೆಂಡ್ಸ್, ಮುಂಬಯಿಯ ಒಂದು ಆಸ್ಪತ್ರೆಯಲ್ಲಿ 14 ವರ್ಷದ ಒಂದು ಹುಡುಗಿ ಅಡ್ಮಿಟ್ ಆಗಿರ್ತಾಳೆ. ಆ ಹುಡುಗಿಯ ಚಿಕಿತ್ಸೆಗಾಗಿ ಒಬ್ಬ ಲೇಡಿ ಡಾಕ್ಟರ್, ತನಿಖೆಗಾಗಿ ಒಬ್ಬ ಲೇಡಿ ಪೊಲೀಸ್ ಆಫೀಸರ್, ಅಲ್ಲಿ ಸ್ವಚ್ಛಗೊಳಿಸುತ್ತಿದ್ದವರು ಸಹ ಲೇಡಿ ಸಿಬ್ಬಂದಿಗಳೇ. ಆ ರೂಮ್ನಲ್ಲಿ ಎಂಟ್ರಿ ಇದ್ದದ್ದು ಕೇವಲ ಮಹಿಳೆಯರಿಗೆ ಮಾತ್ರ. ಇದನ್ನು ಬಿಟ್ಟು ಯಾವುದೇ ಪುರುಷನ ಎಂಟ್ರಿ ಆಗಲಿ ಅಥವಾ ಯಾವುದೇ ಪುರುಷನ ಹೆಸರಾಗಲಿ ಅಲ್ಲಿ ಹೇಳುವಂತಿರಲಿಲ್ಲ. ಏಕೆಂದರೆ ಆ ಹುಡುಗಿ ಪುರುಷರನ್ನು ಕಂಡರೆ ಅಥವಾ ಅವರ ಹೆಸರನ್ನು ಕೇಳಿದರೆ ಅವಳಿಗೆ ಉಸಿರಾಡಲು ತೊಂದರೆ ಆಗ್ತಿತ್ತು ಮತ್ತು ಹೃದಯ ಬಡಿತ ಜಾಸ್ತಿ ಆಗ್ತಿತ್ತು. ಅಷ್ಟರ ಮಟ್ಟಿಗೆ ಗಂಡಸರು ಎಂದರೆ ಭಯಪಡ್ತಿದ್ಲು. ಅಲ್ಲಿದ್ದ ಡಾಕ್ಟರ್ಗಳು, ಪೊಲೀಸ್ ಅಧಿಕಾರಿಗಳು ಸಹ ಒಂದು ಕ್ಷಣ ಗಾಬರಿ ಆಗ್ತಾರೆ. ಅವಳ ಆ ಸ್ಥಿತಿಯನ್ನು ನೋಡಿ ಕಣ್ಣೀರು ಹಾಕುತ್ತಿದ್ದಾರೆ. ಆ ಹುಡುಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಆ ಆಸ್ಪತ್ರೆಯಲ್ಲಿ ಇದ್ದವರು ಎಲ್ಲರೂ ಆ ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದಾರೆ, ಆ ಹುಡುಗಿ ಬದುಕಿ ಬರಲೆಂದು. ಈ ಹುಡುಗಿಯ ಕೇಸ್ ಸಹ ಡೆಲ್ಲಿಯಲ್ಲಿ ನಡೆದ ನಿರ್ಭಯ ಕೇಸ್ನಂತೆಯೇ ಇತ್ತು. ಹಾಗಾದರೆ ಫ್ರೆಂಡ್ಸ್, ಈ ಸತ್ಯ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ. ಈ ವಿಡಿಯೋ ನಿಜಕ್ಕೂ ತುಂಬ ಹಾರ್ಟ್ ಟಚಿಂಗ್ ಆಗಿ ಮತ್ತು ಎಮೋಷನಲ್ ಆಗಿ ಇದೆ. ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ಸತ್ಯ ಘಟನೆ ನಡೆದದ್ದು ಮಹಾರಾಷ್ಟ್ರದ ಪುಣೆ ನಗರದಲ್ಲಿ. ಇದೇ ಜಿಲ್ಲೆಯ ವ್ಯಾಪ್ತಿಗೆ ಬರುವ ಮಣವಾಡಿ ಎಂಬ ಹಳ್ಳಿಯಲ್ಲಿ 14 ವರ್ಷದ ಹುಡುಗಿ ನೆಲೆಸಿರ್ತಾಳೆ. ಇವಳ ತಂದೆ ತಾಯಿ ಒಂದು ನರ್ಸರಿಯಲ್ಲಿ ಕೆಲಸ ಮಾಡ್ತಿದ್ರು. ಹಲವು ವಿಧದ ಗಿಡಗಳನ್ನು ನೋಡಿಕೊಳ್ಳುವುದು, ಪಾಲನೆ ಮಾಡುವುದು ಅವರ ಕೆಲಸ. ಅಂದು 2021ನೇ ಇಸ್ವಿ ಆಗಸ್ಟ್ 31ನೇ ತಾರೀಕು ರಾತ್ರಿ 8 ಗಂಟೆಯ ಸಮಯ. ಈ ಹುಡುಗಿ ತನ್ನ ಹಳ್ಳಿಯಿಂದ ಅವಳ ಫ್ರೆಂಡನ್ನು ಭೇಟಿಯಾಗಲು ಪುಣೆಯ ರೈಲ್ವೆ ಸ್ಟೇಷನ್ಗೆ ಬಂದು ಇಳಿತಾಳೆ. ತನ್ನ ಸ್ನೇಹಿತೆಗಾಗಿ ಕಾಯುತ್ತಿದ್ದಳು. ಆದರೆ ಬಹಳ ಸಮಯದ ನಂತರವೂ ರಾತ್ರಿ 10 ಗಂಟೆಯಾದರೂ ಆಕೆಯ ಸುಳಿವಿರಲಿಲ್ಲ. ಇದರಿಂದ ಗಾಬರಿಗೊಂಡ ಆಕೆ ಅಳುತ್ತಿದ್ದಾಳೆ ಮತ್ತು ವಾಪಸ್ ತನ್ನ ಹಳ್ಳಿಗೆ ಹೋಗಲು ಆ ಸಮಯದಲ್ಲಿ ಬಸ್ ವ್ಯವಸ್ಥೆ ಆಗಲಿ ಅಥವಾ ರೈಲಿನ ವ್ಯವಸ್ಥೆ ಆಗಲಿ ಇರುವುದಿಲ್ಲ. ಇದನ್ನೇ ಯೋಚಿಸುತ್ತಾ ಅಳುತ್ತಾ ಸ್ಟೇಷನ್ ಪಕ್ಕದಲ್ಲೇ ಕುಳಿತಿದ್ದಾಳೆ. ಆಗ ಆಕಸ್ಮಿಕವಾಗಿ ಒಬ್ಬ ಆಟೋದವನ ಕಣ್ಣು ಇವಳ ಮೇಲೆ ಬೀಳ್ತದೆ. ಆಗ ಆಟೋದವನ ಹತ್ತಿರಕ್ಕೆ ಬಂದು, ಯಾಕಮ್ಮ ಏನಾಯ್ತು, ಯಾಕೆ ಅಳ್ತಾ ಇದೆಯಾ, ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳು ಅಂತ ತುಂಬ ವಿನಯದಿಂದ ನಡೆದುಕೊಳ್ತಾನೆ. ಆ ಹುಡುಗಿಗೂ ಅಲ್ಲಿ ಯಾರು ಬಂದು ಇವಳ ಕಷ್ಟವನ್ನು ಕೇಳ್ತಿರ್ಲಿಲ್ಲ. ಹಾಗಾಗಿ ಆ ಆಟೋದವನನ್ನು ನಂಬಿ ತನ್ನ ವಿಚಾರವನ್ನು ಅವನಿಗೆ ತಿಳಿಸ್ತಾಳೆ. ನಾನು ನನ್ನ ತಂದೆ ತಾಯಿಗೆ ತಿಳಿಸದೆ ಇಲ್ಲೇ ಪುಣೆಯಲ್ಲೇ ಇರುವ ನನ್ನ ಗೆಳತಿಯನ್ನು ಭೇಟಿ ಮಾಡಲು ಬಂದಿದ್ದೆ. ಆದರೆ ಎಷ್ಟು ಹೊತ್ತು ಕಾದರೂ ಆಕೆ ಬರಲಿಲ್ಲ. ಅವಳ ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ನಾನು ಏನು ಮಾಡಬೇಕು, ಈ ರಾತ್ರಿ ಎಲ್ಲಿರುವುದು, ನನ್ನ ಹಳ್ಳಿಗೆ ಹೇಗೆ ಹೋಗುವುದು ಎಂಬುದು ನನಗೆ ಅರ್ಥವಾಗ್ತಿಲ್ಲ ಎಂಬುದಾಗಿ ತನ್ನ ಅಳಲನ್ನು ಆ ಆಟೋ ಡ್ರೈವರ್ ಬಳಿಯಲ್ಲಿ ಹೇಳ್ಕೊಳ್ತಾಳೆ. ಇದನ್ನು ಕೇಳಿಸಿಕೊಂಡ ಆ ಆಟೋ ಡ್ರೈವರ್ ಅಲ್ಲಿಂದ ಹೊರಟು ಹೋಗ್ತಾನೆ. 10 ನಿಮಿಷಗಳ ನಂತರ ಮತ್ತೆ ವಾಪಸ್ ಬರ್ತಾನೆ. ನೀನು ಯಾರಿಗಾಗಿ ಕಾಯುತ್ತಿದ್ದೋ ಆ ಹುಡುಗಿ ನಿನಗಾಗಿ ಮತ್ತೊಂದು ಜಾಗದಲ್ಲಿ ಕಾಯ್ತಿದ್ದಾಳೆ. ನೀನು ನೋಡಿದ್ರೆ ಇಲ್ಲಿದೆಯಾ, ನನ್ನ ಜೊತೆಯಲ್ಲಿ ಬಾ, ನಾನು ಅವಳ ಹತ್ತಿರ ಕರ್ಕೊಂಡು ಹೋಗಿಬಿಡ್ತೇನೆ ಎಂದು ಹೇಳುತ್ತಾ ಧೈರ್ಯವಾಗಿರು ಎಂದು ಹೇಳಿ ಒಂದು ವಾಟರ್ ಬಾಟಲನ್ನು ಅವಳ ಕೈಯಲ್ಲಿಟ್ಟು, ತಗೊಮ್ಮ, ತುಂಬ ದಣಿದಿದ್ದೀಯಾ, ನೀರನ್ನು ಕುಡಿ ಎಂದು ಹೇಳ್ತಾನೆ. ಆಕೆ ಅವನು ಕೊಟ್ಟ ನೀರನ್ನು ಕುಡಿದು ಆಟೋದಲ್ಲಿ ಕುಳಿತು ಅವನೊಂದಿಗೆ ಹೊರಡ್ತಾಳೆ. ಆದರೆ ಸ್ವಲ್ಪ ಸಮಯದ ನಂತರ ಮಾರ್ಗದ ಮಧ್ಯದಲ್ಲೇ ಆಕೆಗೆ ಸ್ವಲ್ಪ ತಲೆ ತಿರುಗಿದಂತೆ ಅನಿಸ್ತದೆ. ಅವಳು ಆಟೋದಲ್ಲೇ ಮಲಗಿ ಬಿಡ್ತಾಳೆ. ಇದನ್ನೆಲ್ಲ ತನ್ನ ಮಿರರ್ನಲ್ಲಿ ಗಮನಿಸುತ್ತಿದ್ದ ಆಟೋ ಡ್ರೈವರ್ ಅವಳನ್ನು ಒಂದು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆಕೆಯ ಮೇಲೆ ಅತ್ಯಾಚಾರವೆಸಗಿ ಬಿಡ್ತಾನೆ. ಹಲವು ಗಂಟೆಗಳವರೆಗೂ ಅವಳನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಂಡಿರ್ತಾನೆ. 14 ವರ್ಷದ ಆ ಹುಡುಗಿಗೆ ಆಗ ಎಚ್ಚರವಿರಲಿಲ್ಲ. ಅವಳು ನಶೆಯಲ್ಲಿದ್ದಳು. ಏಕೆಂದರೆ ಈ ಆಟೋ ಡ್ರೈವರ್ ನೀರು ನೀಡುವ ನೆಪದಲ್ಲಿ ಆಕೆಗೆ ಮತ್ತು ಬರುವ ಪದಾರ್ಥವನ್ನು ಅದರಲ್ಲಿ ಬೆರೆಸಿರ್ತಾನೆ. ಸುಮಾರು 2 ರಿಂದ 3 ಗಂಟೆಯವರೆಗೂ ತನಗೆ ಇಚ್ಛೆ ಬಂದ ಹಾಗೆ ಆಕೆಯನ್ನು ಅನುಭವಿಸಿ ನಂತರ ಆಕೆಯನ್ನು ಒಂದು ಲಾಡ್ಜ್ಗೆ ಕರೆದೊಯ್ತಾನೆ. ಅದು ಒಂದು ಚಿಕ್ಕ ಹೋಟೆಲ್. ಅಲ್ಲಿ ಮೊದಲೇ ಕೆಲವು ಹುಡುಗರು, ಯುವಕರು ಇವಳಿಗಾಗಿ ಕಾಯುತ್ತಿದ್ದಾರೆ. ಇವಳನ್ನು ಲಾಡ್ಜ್ಗೆ ಕರೆತರುವ ವಿಷಯವನ್ನು ಆಟೋ ಡ್ರೈವರ್ ಮೊದಲೇ ತಿಳಿಸಿರ್ತಾನೆ. ಅವರೆಲ್ಲರೂ ಇವನ ಸ್ನೇಹಿತರೆ. ಹುಡುಗಿಯನ್ನು ಲಾಡ್ಜ್ನ ಒಂದು ರೂಮ್ಗೆ ಕರೆದೊಯ್ತಾರೆ. ಆಕೆಯನ್ನು ಸಂಪೂರ್ಣವಾಗಿ ಬೆತ್ತಳೆಗೊಳಿಸ್ತಾರೆ. ಅವಳ ಮೈ ಮೇಲೆ ಒಂದೇ ಒಂದು ತುಂಡು ಬಟ್ಟೆ ಕೂಡ ಇರಲಿಲ್ಲ. ಆದರೆ ಆದಾಗಲೇ ಆ ಹುಡುಗಿ ತುಂಬ ನಿತ್ರಾಣಗೊಂಡಿದ್ದಳು. ಮೊದಲೇ ಅವಳು ಅತ್ಯಾಚಾರಕ್ಕೆ ಒಳಗಾಗಿದ್ದಳು. ಇಲ್ಲಿ ಏನು ನಡೆಯುತ್ತಿದೆ ಎಂಬುದು ಆಕೆಗೆ ಸ್ವಲ್ಪ ಅರ್ಥವಾಗುತ್ತಿದೆ. ಅವಳಿನ್ನೂ ಆ ಮಂಪರ್ನಿಂದ ಸರಿಯಾಗಿ ಹೊರ ಬಂದಿರಲಿಲ್ಲ. ಹೀಗೆ ಸ್ವಲ್ಪ ಎಚ್ಚರಗೊಳ್ಳುತ್ತಿದ್ದಾಳೆ. ಅಷ್ಟರಲ್ಲಿ 12 ಜನ ಹುಡುಗರು ಒಬ್ಬರಾದ ಮೇಲೆ ಒಬ್ಬರಂತೆ ಆಕೆಯನ್ನು ಅನುಭವಿಸಿರ್ತಾರೆ. ಆ ರಾತ್ರಿ ಕಳೆದು ಬೆಳಗ್ಗೆ ಆಗುತ್ತದೆ. ಆದರೆ ಇವರ ಈ ಕೃತ್ಯ ಮಾತ್ರ ನಿಲ್ಲದೆ ಸಾಗುತ್ತಿದೆ. ಮತ್ತೆ ಸರದಿ ಸಾಲಿನಂತೆ ಒಬ್ಬರ ನಂತರ ಒಬ್ಬರು ಬಂದು ಆಕೆಯನ್ನು ಅತ್ಯಾಚಾರ ಮಾಡುತ್ತಿದ್ದಾರೆ. ಅಂದು ಸಂಜೆಯ ತನಕ ಬಿಡದೆ ಈ ಕೃತ್ಯವನ್ನು ಎಸಗುತ್ತಾರೆ. ಇದೇ ರೂಮ್ನಲ್ಲಿ ಆ ಹುಡುಗಿ ಹೆಚ್ಚು ಕಡಿಮೆ 24 ಗಂಟೆಯವರೆಗೂ ಇರ್ತಾಳೆ. ಆ 24 ಗಂಟೆವರೆಗೂ ಆ 12 ಜನ ಹುಡುಗರು ಇವಳನ್ನು ಅತ್ಯಾಚಾರ ಮಾಡಿರ್ತಾರೆ. ಅವಳು ಹಸಿವಿನಿಂದ, ನೋವಿನಿಂದ ನರಳುತ್ತಿದ್ದಾಳೆ. ಕೈ ಮುಗಿದು ಬೇಡಿಕೊಳ್ತಿದ್ದಾಳೆ, ದಯವಿಟ್ಟು ನನಗೆ ತಿನ್ನಲು ಕೊಡಿ, ಕುಡಿಯಲು ನೀರು ಕೊಡಿ ಎಂದು ಕೈ ಕಾಲು ಮುಗಿದು ಬೇಡಿಕೊಳ್ತಿದ್ದಾಳೆ. ಆದರೆ ಯಾರು ಆ ಹೆಣ್ಣು ಮಗಳ ಆಕ್ರಂದನವನ್ನು ಕೇಳಿಸ್ಕೊಳ್ತಿಲ್ಲ. ಅವಳ ಮೇಲೆ ರಾಕ್ಷಸರಂತೆ ಎರಗಿ ಅವಳನ್ನು ಅನುಭವಿಸುತ್ತಿದ್ದಾರೆ. ಅವಳ ಕೂಗು ಹೊರಗೆ ಯಾರಿಗೂ ಕೇಳಿಸದಂತೆ ಬಾಗಿಲು ಕಿಟಿಕಿಗಳನ್ನು ಬಂದ್ ಮಾಡಲಾಗಿತ್ತು. ಇದರಿಂದ ಒಳಗೆ ನಡೆಯುತ್ತಿದ್ದ ಈ ಕೃತ್ಯ ಹೊರಗೆ ಹೋಟೆಲ್ ಓನರ್ಗಾಗಲಿ ಅಥವಾ ಬೇರೆ ಗ್ರಾಹಕರಿಗೆ ಕೇಳಿಸುತ್ತಿಲ್ಲ. ಮತ್ತೊಂದು ವಿಚಾರವೇನೆಂದರೆ ಅವಳು ಎಚ್ಚರಗೊಂಡಾಗಲೆಲ್ಲ ಅವಳಿಗೆ ಮತ್ತಿನ ಇಂಜೆಕ್ಷನ್ ಅನ್ನು ನೀಡುತ್ತಿದ್ದರು. ಆಗ ರಾತ್ರಿ 10 ಗಂಟೆಯ ಸಮಯ.
ಅವಳು ತುಂಬ ನರಳುತ್ತಿದ್ದಾಳೆ, ಅಳುತ್ತಿದ್ದಾಳೆ. ಇದನ್ನು ಗಮನಿಸಿದ ಆ 12 ಜನರಲ್ಲಿ ಒಬ್ಬ, ಇವಳು ಈಗ ಸಾಯುವ ಪರಿಸ್ಥಿತಿಯಲ್ಲಿದ್ದಾಳೆ, ಈಕೆ ಇಲ್ಲೇ ಸತ್ತರೆ ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಾ ಉಳಿದವರನ್ನು ತಡೆದು ನಂತರ ಅವಳನ್ನು ಯಾರಿಗೂ ಕಾಣದಂತೆ ಕರೆದೊಯ್ದು ಮುಂಬಯಿಯ ರೈಲ್ವೆ ಸ್ಟೇಷನ್ನಲ್ಲಿ ಬಿಟ್ಟು ಬಂದು ಬಿಡ್ತಾನೆ. ಆದರೆ ಇಲ್ಲಿಯೂ ಅವಳನ್ನು ಬಿಡಲಿಲ್ಲ. ರೈಲ್ವೆ ಸ್ಟೇಷನ್ ಅನ್ನು ಕ್ಲೀನ್ ಮಾಡುವ ಇಬ್ಬರು ಅರೆ ನಗ್ನಳಾಗಿದ್ದ ಇವಳನ್ನು ಗಮನಿಸ್ತಾರೆ. ಆಕೆಯನ್ನು ಅಲ್ಲಿಂದ ಎಳೆದೊಯ್ದು ಅವರು ಸಹ ಅತ್ಯಾಚಾರವೆಸಗಿ ಬಿಡ್ತಾರೆ. ನಂತರ ಆಕೆಯನ್ನು ಉತ್ತರ ದಿಕ್ಕಿಗೆ ಹೋಗುತ್ತಿದ್ದ ಒಂದು ಟ್ರೈನ್ನಲ್ಲಿ ಕೂರಿಸಿ ಬಿಡ್ತಾರೆ. ಆಕೆಗೆ ಕೂಗಲು ಆಗುತ್ತಿಲ್ಲ. ತನ್ನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಜನಗಳು ಹತ್ತಿ ಇಳಿಯುವ ಕಡೆಗೆ ಕೈ ಬೀಸಿ ಕರೆಯುತ್ತಿದ್ದಾಳೆ. ಆದರೆ ಯಾರೂ ಈಕೆಯನ್ನು ಗಮನಿಸುತ್ತಿಲ್ಲ, ಏಕೆಂದರೆ ಸೀಟಿನ ಒಂದು ಮೂಲೆಯಲ್ಲಿ ಮಲಗಿಸಿರ್ತಾರೆ. ಅರ್ಧ ರಾತ್ರಿಯಾದ ಕಾರಣ ಆ ಟ್ರೈನ್ನಲ್ಲಿ ಪ್ಯಾಸೆಂಜರ್ಗಳು ಸಹ ಕಡಿಮೆ ಇರ್ತಾರೆ. 36 ಗಂಟೆಗಳ ಕಾಲ ಆಕೆಯ ಮೇಲೆ ನಿರಂತರವಾಗಿ ಆಟೋ ಡ್ರೈವರ್, 12 ಜನ ಹುಡುಗರು ಹಾಗೂ ರೈಲ್ವೆ ಪ್ಲಾಟ್ಫಾರ್ಮ್ ಅನ್ನು ಶುಚಿಗೊಳಿಸುವ ಇಬ್ಬರು ಸಿಬ್ಬಂದಿಗಳು ಈಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿರ್ತಾರೆ. ಹಾಗೆ ಟ್ರೈನ್ ಚಂಡೀಗಢದಲ್ಲಿ ಬಂದು ನಿಲ್ಲುತ್ತದೆ, ಏಕೆಂದರೆ ಅದು ಕೊನೆಯ ಸ್ಟಾಪ್ ಆಗಿರ್ತದೆ. ಎಲ್ಲರೂ ಇಳಿದು ಹೊರಟು ಹೋಗುತ್ತಿದ್ದಾರೆ. ಈಕೆ ಒಬ್ಬಳೇ ತಾನಿನ್ನು ಬದುಕುವುದಿಲ್ಲ ಎಂದು ಆಕೆಗೆ ಅನಿಸಿ ತನ್ನ ತಂದೆ ತಾಯಿಯನ್ನು, ಬಂಧು ಬಳಗದವರನ್ನು ನೆನೆಸಿಕೊಂಡು ಅಳುತ್ತಿದ್ದಾಳೆ. ಇನ್ನು ಎಲ್ಲಿ ಆಳು ಸ್ನೇಹಿತರೆ? ಹತ್ತು ಅವಳ ಕಣ್ಣೀರು ಸಹ ಬತ್ತಿ ಹೋಗಿದೆ. ಕೊನೆಯ ಬಾರಿ ಪ್ರಯತ್ನ ಎಂಬಂತೆ ತೆವಳುತ್ತಾ ರೈಲಿನ ಬಾಗಿಲ ಹತ್ತಿರಕ್ಕೆ ಬರ್ತಾಳೆ. ಆಗ ನೈಟ್ ಶಿಫ್ಟ್ನಲ್ಲಿ ಡ್ಯೂಟಿ ಮಾಡುತ್ತಿದ್ದ ರೈಲ್ವೆ ಪೊಲೀಸ್ ಆಫೀಸರ್ ಇವಳನ್ನು ಗಮನಿಸ್ತಾರೆ. ಅವಳನ್ನು ಕಂಡ ಒಡನೆ ಅವನಿಗೆ ಅರ್ಥವಾಗ್ತದೆ ಇವಳೊಂದಿಗೆ ಯಾರೋ ಅಚಾತುರ್ಯವೆಸಗಿದ್ದಾರೆ ಎಂಬುದು. ತನ್ನ ಬಳಿಯಿದ್ದ ವಸ್ತ್ರವನ್ನು ಆಕೆ ಮೈಮೇಲೆ ಒದ್ದಿಸಿ ಅವರು CWC ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಕಾಲ್ ಮಾಡಿ ವಿಷಯವನ್ನು ಮುಟ್ಟಿಸ್ತಾರೆ. ನಂತರ ಆಕೆಯನ್ನು ರೈಲಿನಿಂದ ನಿಧಾನವಾಗಿ ಇಳಿಸಲು ಪ್ರಯತ್ನವನ್ನು ಪಡ್ತಾರೆ. ಆದರೆ ಅವಳು ತುಂಬ ಭಯಪಡುತ್ತಿದ್ದಾಳೆ, ನಡುಗುತ್ತಿದ್ದಾಳೆ. ಏಕೆಂದರೆ ಆ ಪೊಲೀಸ್ ಸಹ ಒಬ್ಬ ಗಂಡಸು. ಇವನು ಸಹ ನನ್ನನ್ನು ಕರೆದುಕೊಂಡು ಹೋಗಿ ಬಲಾತ್ಕಾರ ಮಾಡುತ್ತಾನೆ ಎಂದು ಆಕೆಗೆ ಅನಿಸಿತ್ತು. ಗಂಡಸರ ಮುಖವನ್ನು ನೋಡಲು ಅಷ್ಟೇ ಏಕೆ, ಅವರ ಹೆಸರನ್ನು ಕೇಳಿದರೂ ಸಹ ಅವಳು ಬೆಚ್ಚಿ ಬೀಳುತ್ತಿದ್ದಳು. ಆದರೆ ಅಲ್ಲಿದ್ದ ಪೊಲೀಸ್ ತುಂಬ ಒಳ್ಳೆಯವನಾಗಿದ್ದ. ಅವಳಿಗೆ ಧೈರ್ಯವನ್ನು ತುಂಬುತ್ತಿದ್ದ. ನೀನು ಹೆದರಬೇಡ ಅಮ್ಮ, ನಾನು ನಿನ್ನ ಅಣ್ಣ ಇದ್ದ ಹಾಗೆ ಎಂದು ಹೇಳಿ ಆಕೆಗೆ ಕುಡಿಯಲು ನೀರು ನೀಡಿ ಅವಳನ್ನು ಸಂತೈಸುತ್ತಿದ್ದ. ಅಷ್ಟರಲ್ಲಿ CWC ಯಿಂದ ಒಂದು ಮಹಿಳಾ ಅಧಿಕಾರಿ ಬಂದು ಅವಳನ್ನು ನೋಡಿ ಕೂಡಲೇ ಅವಳಿಗೆ ತಿನ್ನಲು ಆಹಾರವನ್ನು ನೀಡಿ ಪಕ್ಕದಲ್ಲೇ ಇದ್ದ ಒಂದು ಚೇರ್ನಲ್ಲಿ ಕೂರಿಸಿ ಗಟ್ಟಿಯಾಗಿ ತಬ್ಬಿಕೊಂಡು ಆ ಹೆಣ್ಣು ಮಗಳಿಗೆ ಧೈರ್ಯವನ್ನು ಹೇಳುತ್ತಿದ್ದಾಳೆ. ಕೂಡಲೇ ಅಲ್ಲಿಗೊಂದು ಆಂಬುಲೆನ್ಸ್ ಬರ್ತದೆ. ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಈ ಹುಡುಗಿ ಆಗ ಆ ಮಹಿಳಾ ಪೊಲೀಸ್ ಅಧಿಕಾರಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ, ನಡುಗುತ್ತಿದ್ದಾಳೆ. ಸಮಾಧಾನ ಪಡಿಸಿದ ಆ ಅಧಿಕಾರಿ ಇವಳನ್ನು ತನ್ನ ಮಗಳಂತೆ ನೋಡಿ ಅವಳನ್ನು ಏನಾಯಿತು ಕಂದ ಎಂದು ಕೇಳ್ತಾರೆ. ಏಕೆಂದರೆ ಆ ಪೊಲೀಸ್ ಆಫೀಸರ್ಗೂ ಇದೇ ವಯಸ್ಸಿನ ಒಬ್ಬ ಮಗಳಿರ್ತಾಳೆ. ಆಗ ನಡೆದ ವಿಚಾರವನ್ನೆಲ್ಲ ಹೇಳುತ್ತಾ ಅಳುತ್ತಿದ್ದಾಳೆ. ಅವಳನ್ನು ಸಂತೈಸುತ್ತಿದ್ದ ಆ ಮಹಿಳಾ ಅಧಿಕಾರಿ ತಾನೊಬ್ಬ ಆಫೀಸರ್ ಎಂಬುದನ್ನು ಮರೆತು ಆ ಸಮಯದಲ್ಲಿ ಆ ಹೆಣ್ಣು ಮಗುವಿನ ಜೊತೆಯಲ್ಲಿ ನಡೆದ ಆ ನೋವಿನ ಕೃತ್ಯವನ್ನು ಕೇಳಿ ಜೋರಾಗಿ ಅಳುತ್ತಿದ್ದಾಳೆ. ಜೊತೆಯಲ್ಲಿದ್ದ ಆ ಪೊಲೀಸ್ ಕೂಡ ಅಳುತ್ತಿದ್ದಾನೆ. ಆಗ ಎದುರುಬೇಡ ಮಗಳೇ, ನಾನಿದ್ದೇನೆ, ಧೈರ್ಯದಿಂದಿರು ಮಗಳೇ, ಅವರಿಗೆ ಶಿಕ್ಷೆಯಾಗುವಂತೆ ನಾನು ಮಾಡ್ತೇನೆ ಎಂದು ಹೇಳಿ ಅವಳನ್ನು ಕೂಡಲೇ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆಯನ್ನು ಕೊಡಿಸುತ್ತಾರೆ. ಮಹಿಳಾ ಆಫೀಸರ್ ಮತ್ತು ಈ ಪೊಲೀಸ್ ಇನ್ನೂ ಅಳುತ್ತಾನೇ ಇದ್ದಾರೆ. ನಿಜ ಸ್ನೇಹಿತರೆ, ಯಾವುದೇ ಹೆಣ್ಣು ಮಗಳ ಮೇಲೆ ಇಂತಹ ಭಯಾನಕವಾದ ಕೃತ್ಯ ನಡೆದರೆ ಎಂತಹ ಕಲ್ಲು ಹೃದಯ ಕೂಡ ಕರಗ್ತದೆ ಅಲ್ಲವೇ? ನಿಜಕ್ಕೂ ಇಂಥ ಕಾಮಪಿಶಾಚಿಗಳಿಗೆ ಘೋರವಾದ ಶಿಕ್ಷೆ ಆಗಬೇಕು ಮತ್ತು ಅವರನ್ನು ಗಲ್ಲಿಗೇರಿಸಬೇಕು. ಇನ್ನು ಮನೆಯಿಂದ ಆ ಹುಡುಗಿ ಅಚಾನಕ್ಕಾಗಿ ಕಾಣೆಯಾಗಿರ್ತಾಳೆ. ಅವಳ ತಂದೆ ತಾಯಿಗಳಿಗೆ ಓದು ಬರಹ ತಿಳಿಯುವುದಿಲ್ಲ. ತುಂಬ ಬಡವರು, ಅಮಾಯಕರು. ಯಾರ್ದೋ ಸಹಾಯವನ್ನು ಪಡೆದು ಬಣವಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ದಾಖಲು ಮಾಡ್ತಾರೆ. ಬಣವಾಡಿ ಪೊಲೀಸ್ನವರು ಕೂಡ ಕೂಡಲೇ ಅಲರ್ಟ್ ಆಗ್ತಾರೆ. ಆಕೆಯ ಫೋಟೋವನ್ನು ತೆಗೆದುಕೊಂಡು ಅಕ್ಕಪಕ್ಕದವರನ್ನೆಲ್ಲ ಕೇಳ್ತಾರೆ. ಅವಳ ಮೊಬೈಲನ್ನು ಟ್ರ್ಯಾಕ್ ಮಾಡ್ತಾರೆ. ಸುತ್ತಮುತ್ತಲಿನ CCTV ಕ್ಯಾಮ್ರಾವನ್ನು ಸಹ ಪರಿಶೀಲನೆ ಮಾಡ್ತಾರೆ. ಆದರೆ ಎಲ್ಲಿಯೂ ಸಹ ಆಕೆಯ ಬಗ್ಗೆ ಒಂದು ಸುಳಿಯೂ ಸಹ ಸಿಗುವುದಿಲ್ಲ. ಆದರೆ ಪೊಲೀಸ್ನವರು ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಶುರು ಮಾಡ್ತಾರೆ. ಆದರೆ ಮತ್ತೊಂದು ವಿಚಾರ ಸ್ನೇಹಿತರೆ, ಈ ಪ್ರಕರಣದಲ್ಲಿ ನಿಜಕ್ಕೂ ಪೊಲೀಸರ ಕಾರ್ಯಾಚರಣೆ ಬಗ್ಗೆ ಎಷ್ಟು ಹೊಗಳಿದರೂ ಸಾಲದು, ಅದು ಕಡಿಮೆ ಎನಿಸ್ತದೆ. ಏಕೆಂದರೆ ಚಂಡೀಗಢದ ಪೊಲೀಸರು ಬಣವಾಡಿ ಪೊಲೀಸರನ್ನು ಕಾಂಟ್ಯಾಕ್ಟ್ ಮಾಡಿದ ನಂತರ ವಿಮಾನದ ಮುಖಾಂತರ ಆ ಹುಡುಗಿಯನ್ನು ಮುಂಬೈಗೆ ಕರೆತರ್ತಾರೆ. ಮುಂಬೈಗೆ ಕರೆತಂದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಎಷ್ಟು ಜನ ಸ್ಟಾಫ್ ಇದ್ದಾರೋ ಅವರೆಲ್ಲ ಟೋಟಲ್ ಆಗಿ ಮಹಿಳೆಯರೇ ಆಗಿರ್ತಾರೆ. ಆಸ್ಪತ್ರೆಯ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಅವಳ ಆರೈಕೆಯಲ್ಲಿ ಅವಳ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತಿದ್ದಾರೆ. ಏಕೆಂದರೆ ಆ ಹುಡುಗಿ ಪುರುಷ ಜಾತಿಯ ಹೆಸರಿನಿಂದ ತುಂಬ ನೊಂದಿದ್ದಾಳೆ ಮತ್ತು ಭಯಪಟ್ಟಿರ್ತಾಳೆ. ಇದರ ನಂತರ ಪೊಲೀಸ್ನವರು 100ಕ್ಕೂ ಹೆಚ್ಚಿನ CCTVಯ ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಒಂದು ಕ್ಯಾಮ್ರಾದಲ್ಲಿ ಪುಣೆಯ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಆಟೋ ಈ ಹುಡುಗಿಯನ್ನು ಕೂರಿಸಿಕೊಂಡು ಹೋಗುತ್ತಿರುವುದು ಸ್ಪಷ್ಟವಾಗಿ ಗೋಚರವಾಗ್ತದೆ ಮತ್ತು ಆ ಆಟೋದ ನಂಬರ್ ಕೂಡ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುತ್ತದೆ. ಆಗ ಪೊಲೀಸ್ನವರು ಟ್ರೇಸ್ ಔಟ್ ಮಾಡಿ ಆ ಆರೋಪಿಯನ್ನು ಬಂಧಿಸ್ತಾರೆ. ಅವನ ವಯಸ್ಸು ಹೆಚ್ಚು ಕಡಿಮೆ 30 ವರ್ಷಗಳು ಮತ್ತು ಅವನಿಂದ ಈ ಎಲ್ಲ 12 ಹುಡುಗರನ್ನು ಒಬ್ಬರ ನಂತರ ಒಬ್ಬರನಂತೆ ಬಂಧಿಸ್ತಾ ಬರ್ತಾರೆ. ಹಾಗೂ ಆ ಹುಡುಗಿಯ ಹೇಳಿಕೆಯ ಮೇರೆಗೆ ರೈಲ್ವೆ ಸ್ಟೇಷನ್ನ ಸ್ವಚ್ಛತಾ ಸಿಬ್ಬಂದಿಯನ್ನು ಸಹ ಅರೆಸ್ಟ್ ಮಾಡ್ತಾರೆ.
ಈ ಕೇಸ್ನ ವಿಚಾರವಾಗಿ ಒಟ್ಟು 16 ಜನ ಆರೋಪಿಗಳನ್ನು ಬಂಧಿಸಿ ವಿಚಾರಣೆ ಮಾಡ್ತಾರೆ. ನಂತರ ಅದರಲ್ಲಿ ಕೆಲವರಿಗೆ ಜೀವಾವಧಿ ಶಿಕ್ಷೆಯಾಗುತ್ತದೆ. ನಿಜಕ್ಕೂ ಈ ಕೇಸ್ನಲ್ಲಿ ಆ ಹುಡುಗಿಗೆ ಸಹಾಯ ಮಾಡಿದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಆ ಮಹಿಳಾ ಆಫೀಸರ್ಗೆ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿ 5 ರಿಂದ 6 ದಿನಗಳವರೆಗೂ ಆಕೆಯ ಜೊತೆಯಲ್ಲೇ ಇದ್ದು ಈ ಕೇಸ್ನ ಸಂಪೂರ್ಣ ಮಾಹಿತಿಯನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿದ ಆಕೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಲ್ಲಿ ಗೌಪ್ಯತೆ ಮತ್ತು ಹಾಗೂ ಆಕೆಯ ಭವಿಷ್ಯದ ದೃಷ್ಟಿಯಿಂದ ಆ ಹುಡುಗಿಯ ಹೆಸರನ್ನು ಬಹಿರಂಗಪಡಿಸಿಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.